ತ್ರಿಭಂಗಿ ಕಾಲಭೈರವ ಸ್ವಾಮಿ ಅನ್ನೋದು ಬಹಳ ವಿರಳವಾಗಿ ಕಂಡುಬರ್ತಕ್ಕಂಥ ಒಂದು ದೇವರು. ಇದರ ವಿಗ್ರಹದ ವಿಶೇಷತೆ ಏನಂದರೆ ಚೋಳರ ಶೈಲಿಯಲ್ಲಿ ನಿರ್ಮಿತವಾದಂತಹ ಒಂದು ವಿಗ್ರಹ ಇದು. ಭೂತ ಭವಿಷ್ಯತ್ ವರ್ತಮಾನಗಳ ಒಂದು ಸಮಸ್ಯೆಗಳನ್ನು ತಿಳಿದು ಪರಿಹಾರ ಸಿಗುವಂಥ ಸ್ಥಳವೇ ಈ ತ್ರಿಭಂಗಿ ಕಾಲಭೈರವ ದೇವಸ್ಥಾನ ಅಂತೇಳಿ. ಪಿತೃದೋಷ ಬಂದರೆ ಜಾಸ್ತಿ ಇಲ್ಲಿಗೆ ಕಳಿಸ್ತಾ ಇದ್ದೀನಿ. ಮದುವೆ ಆಗಿಲ್ಲ ಅನ್ನೋರಿಗೆ ಇಲ್ಲಿ ಆಗಿದೆ. ಪೂಜೆಗಳನ್ನು ಮಾಡಿ ಮಂತ್ರಿಸಿದ ಒಂದು ನಾಣ್ಯವನ್ನು ಕೊಡ್ತೀವಿ. ಆ ನಾಣ್ಯಗಳನ್ನು ಇಟ್ಟು ಅವರು ಮನೇಲಿ ಇಟ್ಟಾಗ ಏನಾಗ್ತದೆ, ಒಂದು ಧನಾಕರ್ಷಣೆ ಅಂತ ಹೇಳಿ ಆಗ್ತದೆ. ನಾನೇ ಖುದ್ದಾಗಿ ಬಂದು ಇಲ್ಲಿ ಧ್ಯಾನ ಮಾಡಿದಾಗ ಇಲ್ಲಿ ಪವರ್ ಏನು ಅಂತ ನಮಗೆ ಅನಿಸಿದೆ. ಈ ಒಂದು ಕ್ಷೇತ್ರ ಏನು ನೀವು ನೋಡ್ತಾ ಇದ್ದೀರಾ, ಶ್ರೀ ತ್ರಿಭಂಗಿ ಕಾಲಭೈರವ ಸ್ವಾಮಿ ಅವರ ಕ್ಷೇತ್ರ. ತ್ರಿಭಂಗಿ ಕಾಲಭೈರವ ಸ್ವಾಮಿ ಅನ್ನೋದು ಬಹಳ ವಿರಳವಾಗಿ ಕಂಡುಬರ್ತಕ್ಕಂಥ ಒಂದು ದೇವರು. ಇದರ ವಿಗ್ರಹದ ವಿಶೇಷತೆ ಏನಂದರೆ ಚೋಳರ ಶೈಲಿಯಲ್ಲಿ ನಿರ್ಮಿತವಾದಂತಹ ಒಂದು ವಿಗ್ರಹ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತ್ರಿಭಂಗಿ ಅಂತ ಹೇಳಿದ್ರೆ 3 ಭಂಗಿಗಳಲ್ಲಿ ಈ ವಿಗ್ರಹ ಒಂದು ಕಂಡುಬರ್ತದೆ. ಅಂದರೆ ಮೂಲತಃ ಬ್ರಹ್ಮರೂಪಯ ಅಂದರೆ ಇಲ್ಲಿ ಏನಿದೆ, ಪಾದದಿಂದ ಸೊಂಟದವರೆಗೂ ಕೂಡ ಬ್ರಹ್ಮನ ಒಂದು ಆಕೃತಿಯಲ್ಲಿರ್ತದೆ. ಸೊಂಟದಿಂದ ನಡು ಮಧ್ಯದಲ್ಲಿ ವಿಷ್ಣುವಿನ ಒಂದು ಅವತಾರದಲ್ಲಿ ಕಂಡುಬರ್ತದೆ. ತಲೆಯ ಶಿರೋಭಾಗ ಅಂತ ಏನು ಕರಿತೀವಿ, ಶಿವನ ಒಂದು ಆಕೃತಿಯಲ್ಲಿ ಕಂಡುಬರ್ತದೆ. ಅಂದರೆ ತ್ರಿಭಂಗಿ ಅಂದರೆ 3 ಭೂತ ಭವಿಷ್ಯತ್ ವರ್ತಮಾನಗಳ ಒಂದು ಸಮಸ್ಯೆಗಳನ್ನು ತಿಳಿದು ಪರಿಹಾರ ಸಿಗುವಂಥ ಸ್ಥಳವೇ ಈ ತ್ರಿಭಂಗಿ ಕಾಲಭೈರವ ದೇವಸ್ಥಾನ ಅಂತೇಳಿ. ಇಲ್ಲಿ ಬಂದು ಅವರು ಇಂದಿನ ಜನ್ಮದ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮಫಲಗಳನ್ನು ಕೂಡ, ಈಗ ಏನು ಜನಗಳು ಕರ್ಮಫಲದಿಂದ ಅನುಭವಿಸ್ತಾರೆ, ತೊಂದರೆಗಳನ್ನು ಈಡಾಗಿರ್ತಾರೆ, ಇಂದಿನ ಜನ್ಮದ ಒಂದು ಕರ್ಮಫಲಗಳು ಕೂಡ ಇಲ್ಲಿ ಬಂದಾಗ ಕಳೆಯುತ್ತೆ. ಇದು ಒಂದು ಸರ್ಪ ನಾಗಕ್ಷೇತ್ರ ಕೂಡ ಹೌದು. ಇಲ್ಲಿ ದೇವಸ್ಥಾನದಲ್ಲಿ ಒಂದು ಹುತ್ತ ಇದೆ, ಇಲ್ಲಿ ಸರ್ಪದ ಸಂಚಾರ ಕೂಡ ಇದೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಏನು ಕೇಳ್ಕೊಳ್ತೀವಿ ಅಂದರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಬಂದು ಪೂಜೆಗಳನ್ನು ಮಾಡಿ ಅವರಿಗೆ ಮನಸ್ಸಿಗೆ ಬಂದಂಥ ಒಂದು ಅವ್ರಿಗೆ ಏನು ಅವಶ್ಯಕತೆ ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ಬೇಡಿಕೆ ಇಟ್ಟರೆ ಈ ಸ್ವಾಮಿಯವರು 48 ದಿನದಲ್ಲಿ ಈಡೇರಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಸಾಕ್ಷಿಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ಒಂದು ಸೇರಿರ್ತಕ್ಕಂಥ ಒಂದು ಭಕ್ತಾದಿಗಳ ಸಮೂಹನೇ ಇರ್ಬೋದು. ಇಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಅವರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ, ನಾನು ಇಲ್ಲಿ ಬಂದೇ ಸ್ವಾಮಿ ಚೆನ್ನಾಗಾಯಿತು ಅನ್ನೋತಕ್ಕಂಥ ಒಂದು ವೇದಘೋಷಗಳ ರೀತಿಯಲ್ಲಿ ಅವರು ಬರ್ತಾರೆ. ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಈ ಸ್ವಾಮಿಗೆ ಏನು ಪೂಜೆಗಳಾಗಬೇಕು ಅಂತೇಳಿ ಸ್ವಂತ ನಿಂತುಕೊಂಡು ಮಾಡಿಕೊಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇನ್ನೂ ಬಹಳಷ್ಟು ಜನ ಬಂದು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂಥೇಳಿ 2 ಮಾತನ್ನು ಮುಗಿಸ್ತೀನಿ. ಏನೆಲ್ಲ ಪೂಜೆಗಳು ನಡೀತಾರೆ ಸ್ವಾಮಿ? ಸರ್, ಇಲ್ಲಿ ತ್ರಿಭಂಗಿ ಕಾಲಭೈರವ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ಅಷ್ಟಮಿಗೆ ಸ್ವರ್ಣ ಭೈರವ ಪೂಜೆ ಅಂತೇಳಿ ಮಾಡ್ತೀವಿ. ಅಂದರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಅವರಿಗೆ ಸ್ವರ್ಣಾಕರ್ಷ ಭೈರವ ಪೂಜೆ ಅಂತೇಳಿ. ಅಂದರೆ ಅವರು ಬಂದಾಗ ನಾವು ಇಲ್ಲಿ ಒಂದು ಪೂಜೆಗಳನ್ನು ಮಾಡಿ ಮಂತ್ರಿಸಿದ ಒಂದು ನಾಣ್ಯವನ್ನು ಕೊಡ್ತೀವಿ. ಆ ನಾಣ್ಯಗಳನ್ನು ಇಟ್ಟು ಅವರು ಮನೇಲಿ ಇಟ್ಟಾಗ ಏನಾಗ್ತದೆ, ಒಂದು ಧನಾಕರ್ಷಣೆ ಅಂತೇಳಿ ಆಗ್ತದೆ. ಈಗ ಹೊಸದಾಗಿ ಅಂಗಡಿಗಳನ್ನು ಪ್ರಾರಂಭ ಮಾಡಿರ್ತಾರೆ, ಅವರಿಗೆ ಸ್ವಲ್ಪ ಲಾಸ್ ಇರ್ತದೆ ಬಿಸ್ನೆಸ್ಸು. ಅಂಥವರು ಕೂಡ ಬಂದು ಇಲ್ಲಿ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಇಲ್ಲಿ ಹೋಮದಿಂದ ಬಂದಿರತಕ್ಕಂಥ ಒಂದು ನಾಣ್ಯಗಳನ್ನು ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ತಾ ಬಂದಾಗ ಸ್ವಲ್ಪ ಅವರಿಗೆ ಧನಾಕರ್ಷಣೆಯಾಗಿ ಋಣಬಾಧೆಗಳು ದೂರ ಆಗಿ ಅವರ ಸಂಕಷ್ಟಗಳನ್ನು ಬಗೆಹರಿಸ್ತವೆ. ಅದೇ ರೀತಿ ನಾವು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ರುದ್ರ ಹೋಮ, ಮಹಾರುದ್ರಾಭಿಷೇಕ, ಪ್ರತಿ ವರ್ಷಕ್ಕೆ 1 ಬಾರಿ ಅತಿರುದ್ರ ಮಹಾಯಾಗಗಳನ್ನು ಹಮ್ಮಿಕೊಂಡಿರ್ತೇವೆ. ಭಕ್ತಾದಿಗಳು ಬಂದು ಈ ಯಾಗಗಳಿಗೆ ಪಾಲ್ಗೊಂಡಾಗ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ಬಗೆಹರಿಯುತ್ತೆ ಅಂತ ಹೇಳ್ತೀನಿ ಸರ್. ಎಲ್ಲ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಭಕ್ತಾದಿಗಳಲ್ಲೂ ಏನು ಹೇಳ್ತೀವಿ ಅಂದರೆ, ಪೂಜೆಗಳನ್ನು ಭಕ್ತಿಯಿಂದ ಮಾಡಿ. ಇವತ್ತು ಹಣದಿಂದನೇ ಎಲ್ಲ ಸಿಗುತ್ತೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ, ಇವತ್ತು ಎಲ್ಲೋ ಒಂದು ಕಡೆ ನೋಡ್ತೀವಿ, ಯಾರೋ ಹೇಳ್ತಾರೆ ಇದು 5,001 ರೂಪಾಯಿ, 3,001 ರೂಪಾಯಿ ಮಂಗಳಾರತಿ, ಮಹಾವಿಶೇಷ ಇದು, ಈ ಥರ ಯಾವುದೇ ರೀತಿಯ ಒಂದು ಹಣಕ್ಕೆ ನಾವು ಬೆಲೆ ಕೊಡಬಾರದು. ಈ ಸ್ಥಳದಲ್ಲಿ ನಾವು ಇವತ್ತಿಗೂ ಕೂಡ ಹುಂಡಿ ಇಟ್ಟಿಲ್ಲ, ಯಾವುದೇ ಒಂದು ಬೋಲ್ಡ್ ಹಾಕಿಲ್ಲ ನಾವು ಇಷ್ಟು ಅಂತೇಳಿ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದೇ, ಭಕ್ತಿಯಿಂದ ಬನ್ನಿ, ಭಕ್ತಿಯಿಂದ ಹೋಗಿ ಅಂತ ಹೇಳ್ತೀನಿ. ನಾನು ಪರಮೇಶ್ ಅಂತ, ನಾನು ಬೆಂಗಳೂರಲ್ಲಿರೋದು. ನಾನು ಜ್ಯೋತಿಷಿ, ಹಾಗೆ ಮೊಬೈಲ್ ನ್ಯೂಮರಾಲಜಿ ಅಂತೀವಿ, ಮೊಬೈಲ್ ಸಂಖ್ಯಾಶಾಸ್ತ್ರ ಅಂತೀವಿ. ಅದು ಪಾಸ್ಟ್ ಲೈಫ್ ಥೆರಪೀಸು, ಒಂದು ರೀತಿಯಲ್ಲಿ ಥೆರಪಿಸ್ಟ್ ಕೆಲಸ ಮಾಡ್ತಾಯಿದ್ದೆ. ಜ್ಯೋತಿಷ್ಯ ಮಾಡ್ಕೊಂಡ್ಮೇಲೆ ಎಲ್ಲರಿಗೂ ಒಂದೇ ಥರ ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ.
ನೀವು ಒಂದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಬಗೆಹರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ಕುಂಡ್ಲಿ, ಅವ್ರದ್ದು ಜನ್ಮ ದಿನಾಂಕ ಎಲ್ಲ ತೊಗೊಂಡಾಗ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಪರಿಹಾರ ಇಲ್ಲಿ ಅಂತ ನಾವು ನೋಡ್ತಾ ಇರ್ತೀವಿ, ಯಾವ ಥರ ಕೊಟ್ಟರೆ ಪರಿಹಾರ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ನಾನೇ ಒಂದು ಸರಿ ಹಿಂಗೆ ಈಗ ಈ ಊರಲ್ಲಿ ದೊಡ್ಡಬಳ್ಳಾಪುರ ಇದು ಅಲ್ಲಿಂದ ಈ ಕಡೆ ಬರಬೇಕಾದ್ರೆ ಕನಕಪುರ ಎಲ್ಲ ಸುತ್ಕೊಂಡು ಬರ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇದೆ. ಇವಾಗ ಇನ್ನೂ ಡೆವಲಪ್ ಆಗಿರಲಿಲ್ಲ. ಅವಾಗ ಇವರೇ ಅರ್ಚಕರಾಗಿದ್ದರು. ಹಿಂಗೆ ಹೋಗ್ಬೇಕಾದ್ರೆ ನಾವು ಥೆರಪಿಸ್ಟ್ ಅಂತ ಹೇಳಿದ್ದೆ, ಇಲ್ಲಿ ಏನೋ ಒಂದು ಅಗೋಚರವಾದ ಶಕ್ತಿ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ಕಡೆ ಬಂದ್ವಿ, ಯಾರನ್ನೋ ಕೇಳಿಕೊಂಡು. ಅಲ್ಲೊಂದು ದೇವಸ್ಥಾನ ಇತ್ತು, ಹಂಗೆ ಮುಂದೆ ಬಂದ್ವಿ. ಅಲ್ಲಿ ಆಂಜನೇಯ ದೇವಸ್ಥಾನ, ಇಲ್ಲಿ ಕಾಲಭೈರವನ ದೇವಸ್ಥಾನ, ಅದು ತ್ರಿಭಂಗಿ ಕಾಲಭೈರವ ದೇವಸ್ಥಾನ. ನಾನು ಎಲ್ಲೂ ನೋಡಿರಲಿಲ್ಲ ತ್ರಿಭಂಗಿ ಕಾಲಭೈರವೇಶ್ವರ. ಸೊ ಬಂದು ನೋಡಿದಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿ ನಾನು ನೋಡ್ತಾ ಇರ್ಬೇಕಾದ್ರೆ ನಮ್ಮ ಇನ್ನೊಬ್ಬರು ಗುರುಗಳು, ನಮ್ಮ ಚಂದ್ರಶೇಖರ್ ಗುರುಗಳು ಅಂದ್ಬಿಟ್ಟು ಅವತ್ತೇ ನನ್ನ ಅದೃಷ್ಟಕ್ಕೆ ಅಷ್ಟಮಂಗಲ ಹಾಕಿ ಹೇಳ್ತಾಯಿದ್ರು ಇವರಿಗೆ. ನನಗೂ ಅಷ್ಟಮಂಗಲ ನಾನು ನೋಡಿದ್ದೆ, ಕೇಳಿದ್ದೆ, ಬಟ್ ಕಣ್ಣಾರೆ ನೋಡಿರಲಿಲ್ಲ ನಾನು. ಸೊ ಅದರಿಂದ ನಾನು ಕೂತ್ಕೊಂಡೆ, ವಿಶೇಷ ಗೊತ್ತಾಯಿತು. ಅವ್ರು ಹೇಳ್ದಂಗೆ ಆಯಿತು, ನೋಡೋಣ ಅವ್ರ ಜೊತೆಲಿ ಹೋಗೋಣ ಅಂತ ಅಂದಾಗ ಅಲ್ಲಿ ಹೋದಾಗ ಇನ್ನೊಂದು ಆಶ್ಚರ್ಯ ಏನಂದರೆ ಅವ್ರು ಹೇಳಿದರು, ಇಲ್ಲಿ ನೀವೇ ಹೋಗಿ ಹೊಸದಾಗಿ ಕಲ್ಲು ತಗೊಂಡು ಪರ್ಚೇಸ್ ಮಾಡಿ ಕೆತ್ತನೆ ಮಾಡಿ ಹಾಕಬೇಕಾಗಿಲ್ಲ, ನೀವು ಕಾಯ್ತಾ ಇರುತ್ತೆ ಅಂತ ಹೇಳಿದರು. ಆ ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ನೋಡೋಣ ಆಯಿತು ಅವ್ರ ಜೊತೆಲಿರೋಣ ಅಂತ ಅವ್ರ ಜೊತೆಲಿ ಹೋಗಕ್ಕೆ ಶುರು ಮಾಡಿದೆ. ಕೋಲಾರಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಅಲ್ಲಿ ಹುಡುಕ್ತಾ ಇದ್ವಿ, ಒಂದು ಶಿಲ್ಪಿಯವ್ರು ಸಿಕ್ಕಿದ್ರು. ಸೊ ಅಲ್ಲಿ ನೋಡಿದಾಗ ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮಗೆ ಇಲ್ಲೊಂದಿದೆ ಅಂತ ನೋಡಿಸಿದ್ರು. ಅಲ್ಲಿ ನೋಡಿದ್ರೆ ಅದು ಸ್ವಲ್ಪ ಮಣ್ಣಲ್ಲಿ ಊತೋಗಿತ್ತು. ಅದ್ರ ಮೇಲೆಲ್ಲ ನಾವು ಓಡಾಡ್ತಿದ್ವಿ ಅಂದ್ಕೊಳ್ಳಿ, ಸ್ವಲ್ಪ ಆ ಕಡೆ ಈ ಕಡೆ ಓಡೋದಾಗ ಸ್ವಲ್ಪ ಕಾಲೆಲ್ಲ ತಗುಲ್ತಾ ಇತ್ತು ಕಾಳಿ ಮಾತೆ ಮೇಲೆ. ಸೊ ಅವಾಗ ನನಗೆ ಆಶ್ಚರ್ಯ ಆಯಿತು, ಇಲ್ಲಿ ಇಷ್ಟೊಂದು ಇದೆ ಅಂದ್ಬಿಟ್ಟು ನಾವೇನು ಮಾಡಿದೆ, ಅವಾಗಿಂದ ಇನ್ನೂ ವಿಗ್ರಹ ಕೆತ್ತನೆ ಮುಗೋಗಿತ್ತು ಅಂದ್ಕೊಳ್ಳಿ. ಆದರೆ ಯಾರೂ ತೊಗೊಂಡೋಗಿರಲಿಲ್ವಂತೆ. ನನಗೂ ಒಂಥರ ಆಸೆ, ನಾನು ಮಾಡಬೇಕಾಗಿತ್ತಂತ. ಅಲ್ಲಿ ಕೂತ್ಕೊಂಡಾಗ ತುಂಬ ಚೆನ್ನಾಗಿತ್ತು. ನಾನೇನು ಮಾಡ್ತಿದ್ದೆ, ಇಲ್ಲಿಗೆ ನನ್ನ ಕ್ಲೈಂಟ್ಗಳನ್ನ ಕುಂಡ್ಲಿ ನೋಡಿ, ಮೊಬೈಲ್ ನ್ಯೂಮರಾಲಜಿ ಅಂದರೆ ಮೊಬೈಲ್ ನಂಬರಿಂದ ಏನು ತೊಂದರೆ ಇದೆ ಅಂತಲೂ ಚೆಕ್ ಮಾಡಿ ಎಲ್ಲ ಕೊಟ್ಟ ಮೇಲೆ ಯಾಕೆ ಸರಿ ಹೋಗ್ತಾ ಇಲ್ಲ ಅಂತ ನೋಡಿದಾಗ ಕೆಲವೊಬ್ಬೊಬ್ಬರಿಗೆ ಒಂದೊಂದು ದೇವಸ್ಥಾನ ಕಳಿಸ್ದಾಗ ಇಲ್ಲಿ ಕಳಿಸಿದೆ ಒಂದಷ್ಟು ಜನನ. ಒಂದು 3 ತಿಂಗಳು, ಒಂದು 48 ದಿನಕ್ಕೆ ಪರಿಹಾರ ಬರ್ತಾಯಿತ್ತು ಅವ್ರಿಗೆ. ಗುರುಗಳೇ ಬರ್ತಾಯಿದೆ ಅಂತ ನನಗೆ ಹೇಳ್ದೇ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು. ಸೊ ನನಗೂ ಆಶ್ಚರ್ಯ ಆಯಿತು, ಚೆನ್ನಾಗಿದೆ ಅಂತೇಳಿ ಅವಾಗಿಂದ ನಾನು ನನ್ನ ಕ್ಲೈಂಟ್ಸ್ನ ಇಲ್ಲಿ ಕಳಿಸ್ತಾ ಇರ್ತೀನಿ. ಒಳ್ಳೆ ರಿಸಲ್ಟ್ ಇದೆ. ಇಲ್ಲಿ ನಾನು ತಡೆ ಹೊಡಿಯೋದು ಅಂತ ಹೇಳ್ತೀವಿ. ಕೆಲವು ಪರಿಹಾರಕ್ಕೆ ಇಲ್ಲಿ ತಡೆನೂ ಹೊಡಿತಾರೆ ಒಂದೊಂದು ಸಾರಿ, ಎಲ್ಲರಿಗೂ ಹೊಡಿತಾರೆ ಅನ್ನೋ ಗೊತ್ತಿಲ್ಲ. ನನ್ನ ಕೆಲವು ಕ್ಲೈಂಟ್ಸ್ಗಳಿಗೆ ಹೊಡೆದಿದ್ದಾರೆ, ಅವರು ಚೆನ್ನಾಗಾಗಿದೆ ಅಂತಲೂ ಹೇಳಿದ್ರು. ಸೊ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ನನ್ನ ಬೇಕಾದವ್ರಿಗೆ ಮಾತ್ರ, ಯಾವ ಕಷ್ಟಕ್ಕೆ ಯಾವ ಪರಿಹಾರ ಕೊಡೋಕೆ ಅಂಥವ್ರಿಗೆ ಮಾತ್ರ ಬೇಕಾದವರು, ಅಂದರೆ ಎಲ್ಲರಿಗೂ ಕಳ್ಸೋಕ್ಕಾಗಲ್ಲ. ಸೊ ಕಳಿಸ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಅದರಿಂದ ನನಗೂ ಒಳ್ಳೆಯ ಹೆಸರು ಬರ್ತಾಯಿದೆ. ಇಷ್ಟು ಹೇಳ್ತೀನಿ ನಾನು ಅಷ್ಟೇ. 2ನೇ ಸರಿ ಇದು ನಾನು ಮಾತಾಡ್ತಾ ಇರೋದ್ರಿಂದ ನನ್ನ ಅನುಭವಗಳನ್ನ ನಾನು ಹೇಳ್ತಾ ಇದ್ದೀನಿ. ಪಾಸ್ಟ್ ಲೈಫ್ ಥೆರಪಿನಲ್ಲಿ ಬೇರೆ ಥರ ಇತ್ತು ಅನುಭವ, ಜ್ಯೋತಿಷ್ಯದಲ್ಲಿ ಬೇರೆ ಥರ ಇತ್ತು. ಹೇಳ್ತಾರೆ, ನಾನು ಯಾವುದೇ ದೋಷ ಪರಿಹಾರ ಮಾಡ್ತೀನಿ, ಸರಿ ಹೋಗಿಲ್ಲ ನನ್ನ ಕೆಲಸ. ನಾನು ಕುಂಡ್ಲಿ ಕೊಟ್ಟಿದ ತಕ್ಷಣ ನೀವು ಸರ್ಪದೋಷ ಮಾಡಿಸಿದ್ರ ಅಂದರೆ ಮಾಡಿಸಿದ್ದೀನಿ ಅಂತಾರೆ. ಮದುವೆ ಆಗಿಲ್ಲ, ಪ್ರಾಬ್ಲಮ್ ಆಗ್ತಿದೆ, ಬಿಸ್ನೆಸ್ ಪ್ರಾಬ್ಲಮ್ ಆಗ್ತಿದೆ ಅಂತಾರೆ. ಸರ್ಪದೋಷ ಮಾಡಿಸಿದ್ದೀರ, ಪರಿಹಾರ ಮಾಡಿಸಿದ್ದೀರಾ, ಪಿತೃದೋಷ ಮಾಡಿಸಿದ್ದೀರಾ, ಸರಿ ಅದನ್ನೂ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಮಾಡಿಸಿದ್ಮೇಲೆ ಅವರು ಪರಿಹಾರ ಆಗಲೇಬೇಕಲ್ಲ. ಸೊ ಅದಕ್ಕೆ ಅವಾಗ ಹುಡುಕಿದಾಗ ನಮಗೆ ಸಿಗುತ್ತೆ. ಆಯಿತು ಒಂದು ಸತಿ ಶಿವನ ಹಿಡ್ಕೊಳ್ಳಿ, ನೀವು ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಪಿತೃದೋಷಕ್ಕೆ ನನಗೆ ಇಲ್ಲಿ ತುಂಬ ಚೆನ್ನಾಗಿ ಪರಿಹಾರ ಸಿಕ್ಕಿದೆ. ಸೊ ಅದಕ್ಕೆ ನಾನು ಪಿತೃದೋಷ ಬಂದರೆ ಜಾಸ್ತಿ ಇಲ್ಲಿಗೆ ಕಳಿಸ್ತಾ ಇದ್ದೀನಿ. ಮದುವೆ ಆಗಿಲ್ಲ ಅನ್ನೋರಿಗೆ ಇಲ್ಲಿ ಆಗಿದೆ. ಇಲ್ಲಿ ಇವ್ರ ಸನ್ನಿಧಿಲ್ಲ ಇವರೇ ನಿಂತ್ಕೊಂಡು ಅವ್ರಿಗೆ ಏನೇನು ಬೇಕು ಮಾಡಿಕೊಡ್ತಾರೆ. ತಡೆ ಹೊಡಿಯೋದೇನು ಇದ್ದರೆ ಮುಂದೆ ಇವರೇ ನಿಂತ್ಕೊಂಡು ಮಾಡಿಕೊಡ್ತಾರೆ. ಸೊ ಅದರಿಂದ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಅಂದರೆ ನಾವು ಎಲ್ಲ ಕಡೆನೂ ಕಳ್ಸೋಕ್ಕಾಗಲ್ಲ. ಇಲ್ಲಿ ನಾನೇ ಖುದ್ದಾಗಿ ಬಂದು ಇಲ್ಲಿ ಧ್ಯಾನ ಮಾಡಿದಾಗ ಇಲ್ಲಿ ಪವರ್ ಏನು ಅಂತ ನಮಗೆ ಅನಿಸಿದೆ. ಅದನ್ನು ಪವರ್ ನಾನು ಯಾರಿಗೂ ತೋರ್ಸೋಕ್ಕಾಗಲ್ಲ. ನಾನು ಎಷ್ಟೋ ಸಾರಿ ರಾತ್ರಿ ಹೊತ್ತು ಬಂದಿದ್ದೀನಿ. ರಾತ್ರಿ ಹೊತ್ತು ಬಂದು ಅಮಾವಾಸ್ಯೆ ಹುಣ್ಣಿಮೆಗೆ ರಾತ್ರಿ ಹೊತ್ತು ಬಂದು ಇಲ್ಲಿ ನಾನು ಪೂಜೆಗಳು ಮಾಡಿಕೊಂಡು ಇವ್ರನ್ನ ಪರ್ಮಿಷನ್ ಕೇಳಿಕೊಂಡು ಬಾಗಿಲು ಓಪನ್ ಮಾಡಿಸಿ 1 ಅವರ್ ಕೂತ್ಕೊಂಡು ಧ್ಯಾನ ಮಾಡಿ ಹೋಗಿದ್ದೀನಿ. ಅದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ನಾನು ಸುಮ್ಮನೆ ಹಂಗೆ ಹೋಗೋಕ್ಕಾಗಲ್ಲ. ಇಲ್ಲ ಏನೂ ಇಲ್ಲ ಅಂದರೆ ಅಲ್ಲೋಗಿ ಧ್ಯಾನ ಮಾಡೋಕ್ಕಾಗಲ್ಲ. ಸೊ ಆ ಥರ ಇಲ್ಲಿ ತುಂಬ ಚೆನ್ನಾಗಿ ಪವರ್ ಇದೆ. ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಯಾರ ಹತ್ರನೂ ನಾನು ನನ್ನ ಕ್ಲೈಂಟ್ ಬಿಟ್ಟು ಬೇರೆಯವ್ರ ಹತ್ರ ನೆಗೆಟಿವ್ ಕೇಳಿಲ್ಲ, ಎಲ್ಲ ಒಳ್ಳೆಯದಾಗಿದೆ ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಕಳಿಸ್ಕೊಡ್ತಾ ಇರ್ತೀನಿ. ನಮಸ್ತೆ, ನನ್ನ ಹೆಸರು ರೇಖಾ ಅಂತ. ನಮಗೆ ಜೀವನದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದು ನಾನು ಜೀವನನ ಒಂದು ರೂಪಿಸ್ಕೊಂಡಿದ್ದೀನಿ. ಈ ಭಗವಂತನ ಸ್ಟಾರ್ಟ್ ಆದಾಗಿಂದನೂ ನಾನು ಈ ಭಗವಂತನ ಸನ್ನಿಧಾನಕ್ಕೆ ಬರ್ತಾಯಿದ್ದೀನಿ. ಇಲ್ಲಿಗೆ ಬಂದವ್ರಿಗೆ ಮಾತ್ರ ಕಷ್ಟ ಪರಿಹಾರ ಆಗೇ ಆಗುತ್ತೆ. ಕೆಲಸ ಇರಲಿಲ್ಲ, ಇಷ್ಟೇ ದಿನಕ್ಕೆ ಕೆಲಸ ಆಗುತ್ತೆ ಅಂತ ಭೈರಪ್ಪ ಹೇಳ್ದ. ನನಗೆ ಇವತ್ತು ಕೆಲಸನೂ ಕೊಟ್ಟಿದ್ದಾನೆ, ಜೊತೆಗೆ ನೆಮ್ಮದಿನೂ ಕೊಟ್ಟಿದ್ದಾನೆ. ನಾನು ತುಂಬ ಸಂತೋಷವಾಗಿದ್ದೀನಿ. ಯಾರಾದರೂ ಬರಲಿ, ಕಷ್ಟ ಮಾತ್ರ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕಾಲಭೈರವ ದೇವಸ್ಥಾನಕ್ಕೆ ಅವಾಗಿಂದನೂ ಬರ್ತಾಯಿದ್ದೀವಿ. ತುಂಬ ಒಳ್ಳೆಯದಾಗಿದೆ ನಮಗೆ. ನಮ್ಮ ಕಷ್ಟ ನಾವು ಹೇಳೋದಕ್ಕೆ ಅರ್ಥ ಮಾಡಿಕೊಂಡು ಎಲ್ಲ ದೇವರು ನಮಗೆ ಪರಿಹಾರ ಮಾಡಿದ್ದಾನೆ. ಅದರಿಂದ ಭಗವಂತನಿಗೆ ಕೃತಜ್ಞತೆ ಹೇಳೋದನ್ನು ಇಷ್ಟಪಡ್ತೀವಿ.
ನನಗೆ 5 ವರ್ಷದಿಂದ ಮಕ್ಕಳಿದ್ದಿರಲಿಲ್ಲ. ಈ ಸನ್ನಿಧಾನಕ್ಕೆ ಬಂದಮೇಲೆ ಪಾಪು ಆಯಿತು. ದೇವರು ನಂಬಬೇಕು, ಒಳ್ಳೆಯದಾಗಿದೆ. ನನಗೆ ಗಂಡು ಪಾಪು ಕೊಟ್ಟಿದ್ದಾನೆ ದೇವರು. ಇಷ್ಟೇ. ಇಲ್ಲಿ ತಿಂತೀನಿ.